ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಶ್ರೀ ಹುಬ್ಬಳ್ಳಿ ಸಿದ್ಧಾರೂಢರ ಮಠದೊಳಗೆ ಬರುವಂಥ ಇದೊಂದು ವಿಶೇಷ ಪುಷ್ಕರಣಿ ನೋಡ್ರಿ. ಪುಷ್ಕರಣಿ ಅಂತೇಳಿ ಬರ್ದಾರಲ್ಲ, ಇದಕ್ಕೆ ಉತ್ತರ ಕರ್ನಾಟಕದ ಬಹುತೇಕ ಭಾಗದೊಳಗೆ ಕೆರೆ ಅಂತಾರೆ. ಹಳ್ಳಿಗಳೊಳಗೂ ಕೆರೆ ಅಂತಿರುತ್ತಲ್ಲ, ಅದೇ ಥರ ಇಲ್ಲಿ ಇದು ಮಠದಾಗ ಬರುವಂಥ ಈ ಗುಡಿಯೊಳಗೆ ಬರುವಂಥದ್ದು ಇದು ಕೆರೆ. ಇದಕ್ಕೂ ಪುಷ್ಕರಣಿ ಅಂತಾರೆ. ಬರ್ರಿ ಆ ಒಂದು ಪವಿತ್ರವಾದಂಥ ಆ ಒಂದು ಪುಣ್ಯ ಸ್ಥಾನವನ್ನು ನೋಡ್ಕೊಂಬರೋಣ. ಈ ಕೆರೆ ಸಾಧಾರಣ ಕೆರೆ ಅಲ್ಲ, ಯಾಕಂದರೆ ಇದು ಸಿದ್ಧಾರೂಢರ ಒಂದು ಪಾವನ ಕ್ಷೇತ್ರ. ಅವರ ಒಂದು ಅಮೃತ ಹಸ್ತದಿಂದ ಇದೊಂದು ಪಾವನ ಗಂಗೆ, ಇದೊಂದು ಪಾವನ ಕ್ಷೇತ್ರ ಆಗೈತಿ. ಇದು ಒಂದು ಪುಣ್ಯ ಕ್ಷೇತ್ರ ಆಗೈತಿ ರೀ. ಬರ್ರಿ ಆ ಒಂದು ಕೆರೆಯನ್ನು ನೋಡ್ಕೊಂಬರೋಣ. ನೋಡ್ರಿ, ಇಲ್ಲಿ ಕೆರೆ ದಂಡಿ ಮೇಲೂ ಈಶ್ವರಲಿಂಗ ದೇವಸ್ಥಾನವೂ ಐತಿ ನೋಡ್ರಿ. ಈ ಈಶ್ವರಲಿಂಗದ ಎದುರುಗಡೆನೇ ಇದು ಕೆರೆ ಹತ್ತೈತಿ. ಈ ಕೆರೆಯೊಳಗೆ ಒಂದು ವಿಶೇಷತೆ ಅಂತಂದ್ರೆ, ಸಿದ್ಧಾರೂಢರು ಅವರ ಒಂದು ಕಾಲಘಟ್ಟದೊಳಗೆ ಇಲ್ಲಿ ತೆಪ್ಪೋತ್ಸವ ಅಂತೇಳಿ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಇದು ಭಾಳ ವಿಶೇಷ ಐತಿ ನೋಡ್ರಿ. ಈಗ ನೀವು ನೋಡತ್ತೀರಿ ನೋಡ್ರಿ, ಅವರ ಒಂದು ಗುರುತಿಗಾಗಿ ಶ್ರೀ ಸಿದ್ಧಾರೂಢರ ತೆಪ್ಪೋತ್ಸವದ ಒಂದು ಭಾವಚಿತ್ರ ಇಟ್ಟಾರ, ಫೋಟೋ ಇಟ್ಟಾರ ನೋಡ್ರಿ. ಕೆರೆ ಭಾಳ ಅದ್ಭುತ, ಕ್ಲೀನ್, ಸ್ವಚ್ಛತೆ ಐತಿ. ಈ ಒಂದು ಆಡಳಿತ ಮಂಡಳಿ ಇದನ್ನು ಭಾಳ ಸ್ವಚ್ಛತೆಯಿಂದ ಇಟ್ಟಾರ ನೋಡ್ರಿ. ಭಕ್ತರುಗಳು ಈ ಕೆರೆ ನೋಡಕ್ಕೆ ಬಂದಾಗ ಭಾಳ ಸ್ವಚ್ಛತೆಯಿಂದ ಇರಬೇಕು ನೋಡ್ರಿ. ಇಷ್ಟು ದೊಡ್ಡದೈತಿ ನೋಡ್ರಿ ಕೆರೆ. ಈ ಕೆರೆಯೊಳಗೆ ಜಾತ್ರೆಯ ವಿಶೇಷ ದಿನದಂದು ಇಲ್ಲಿ ತೆಪ್ಪೋತ್ಸವ ನಡಿತೈತಿ. ತೆಪ್ಪೋತ್ಸವ ಅಂದ್ರೆ ಎಲ್ಲ ಸಾಮಾನ್ಯವಾಗಿ ಜಾತ್ರೆಯೊಳಗೆ ರಥೋತ್ಸವ ಹೆಂಗೆ ನಡೀತು ಹಂಗೆ ಅದೊಂದು ತೆಪ್ಪೋತ್ಸವ ನಡೆಯುವಂಥ ಒಂದು ವಿಶೇಷ ಕೆರೆ ಇದೆ ನೋಡ್ರಿ. ಇಲ್ಲಿ ಕೆರೆಯ ಒಂದು ಮುಂಭಾಗದ ದೃಶ್ಯಗಳನ್ನು ನಾವು ನೋಡಾಕತ್ತಿದ್ದೇವೆ. ಆ ಕಡೆಯಿಂದ ಇಲ್ಲಿರುವಂಥ ಸಿದ್ಧಾರೂಢರ ಒಂದು ಮಂಟಪ ಅಲ್ಲಿ ನೋಡ್ರಿ, ಇಲ್ಲಿ ಕೆರೆಯೊಳಗೆ ಐತಿ. ಇಲ್ಲಿ ಜಲಚರಗಳನ್ನು ಅದಾವೆ ನೋಡ್ರಿ. ಇಲ್ಲಿ ಮೀನು, ಆಮೆ ನೋಡ್ರಿ. ಕೆರೆ ಸ್ವಚ್ಛತವಾಗಿ ಐತಿ. ಇದೇ ಥರ ಸ್ವಚ್ಛತವಾಗಿನ ಕಾಪಾಡ್ಕೋಬೇಕು ಭಕ್ತರುಗಳು. ಅಲ್ಲಿ ಜಲಚರಗಳಿಗೆ ಅಂದ್ರೆ ಮೀನಾಗಲಿ, ಈ ಒಂದು ಆಮೆಗಳಾಗಲಿ, ಇವಕ್ಕೆ ಏನಾದರೂ ಆಹಾರ ಹಾಕಬೇಕಾಗ ಅಂಥೇಳಿ ಏನಾದರೂ ಇದ್ರಾಗ ಒಯ್ಯೋದು ಮಾಡಬಾರ್ದು. ಯಾಕಂದ್ರೆ ಅವಕ್ಕೆ ಇನ್ಫೆಕ್ಷನ್, ಅವಕ್ಕೆ ಏನಾದರೂ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆ ಆಗ್ತೈತಿ. ಅದಕ್ಕೆ ದಯವಿಟ್ಟು ಯಾವ ಭಕ್ತಾದಿಗಳನ್ನು ಆ ಥರ ಮಾಡಬೇಡ್ರಿ ನೋಡ್ರಿ. ಎಷ್ಟು ಚೆಂದಾಗಿ ಮೀನುಗಳು ಆಡ್ತಾವೆ. ಇದ್ರೊಳಗೆ ನಿಮ್ಗೆ ಕಾಣಿಸ್ಬಹುದೇನೋ ನೋಡ್ರಿ. ಇಲ್ಲಿ ಒಳಗಡೆ ಈ ಥರದ ಇಲ್ಲಿ ಸ್ವಲ್ಪ ಕ್ಲಿಯರಾಗಿ ಕಾಣಿಸಕತ್ತಿಲ್ಲ. ಈ ಥರದ ಜಲಚರಗಳ ಜೀವಿಗಳು ಇದ್ರೊಳಗೆ ಅದಾವು. ಇವಕ್ಕೆ ಯಾರು ಏನು ಧಕ್ಕೆ ಮಾಡಬೇಡ್ರಿ ನೋಡ್ರಿ. ಕೆರೆನೂ ಇಷ್ಟು ಸ್ವಚ್ಛತವಾಗಿ ಐತಿ, ಎಷ್ಟು ಇಂಬಾದಿಂದ ಐತಿ. ಈ ಕೆರೆಯೊಳಗೆ ಇಲ್ಲಿ ಸಿದ್ಧಾರೂಢರು ಮತ್ತು ಗುರುನಾಥರೂಢರ ಗುರು ಶಿಷ್ಯರ ಒಂದು ಅವರ ಒಂದು ಮೂರ್ತಿ ಇದ್ದಂಥ ಇಲ್ಲೈತಿ ನೋಡ್ರಿ. ತೋರಿಸ್ತೀನಿ ನೋಡ್ರಿ. ಇಲ್ಲೈತಲ್ಲ ಗುರು ಶಿಷ್ಯರುಗಳ ಮೂರ್ತಿ ಐತಿ ನೋಡ್ರಿ. ಈ ಕೆರೆಯೊಳಗೂ ಶ್ರೀ ಸಿದ್ಧಾರೂಢರು ಅದಾರ ನೋಡ್ರಿ. ಶ್ರೀ ಸಿದ್ಧಾರೂಢ ಸ್ವಾಮೀಜಿಗಳು, ಆನಂತರ ಗುರುನಾಥರೂಢ ಸ್ವಾಮೀಜಿಗಳ ಅವರ ಒಂದು ವಿಗ್ರಹನೂ ಇಲ್ಲಿ ಇಟ್ಟಾರ. ಈ ಒಂದು ಕೆರೆಯೊಳಗೆ ಜಾತ್ರೆಯ ವಿಶೇಷ ದಿನದಾಗ ಇಲ್ಲಿ ತೆಪ್ಪೋತ್ಸವ ನಡೀತೈತಿ. ಈ ಕೆರೆ ಸಿದ್ಧಾರೂಢರ ಒಂದು ಗದ್ದುಗೆ ಮಂದಿರ ಐತಲ್ಲ, ಆ ಸಿದ್ಧಾರೂಢರ ಗುಡಿಯಿಂದ ದೂರ ಏನಿಲ್ಲ ನೋಡ್ರಿ. ಇದು ಗುಡಿ ಆವರಣ ಇಲ್ಲಿ ನೋಡಾಕತ್ತಿದ್ದು, ಅದರ ಪಕ್ಕದಲ್ಲೇ ಈ ಒಂದು ಕೆರೆ ಐತಿ. ಭಕ್ತರುಗಳು ಈ ನೀರನ್ನು ಬಳಸೋಕೆ ಪ್ರಯತ್ನ ಬಳಸೋದಾಗಲಿ ಇದರಲ್ಲಿ ಏನೂ ಹಂಗೆ ನೀರು ತಗೊಳ್ಳುವಂಥ ಒಂದು ಪ್ರಯತ್ನ ಆಗಲಿ ಏನೂ ಮಾಡಬಾರ್ದು. ಇದನ್ನು ಇದೇ ರೀತಿ ಸ್ವಚ್ಛತವಾಗಿಯೇ ಇಟ್ಕೋಬೇಕು.
ಭಕ್ತರುಗಳು ಇವೆಲ್ಲ ಒಂದು ನಿಯಮಗಳನ್ನು ಪಾಲಿಸಬೇಕು. ನೋಡಿದ್ರಲ್ಲ, ಈಗ ನೀವು ನೋಡುವಂಥ ಕೆರೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಅಂದರೆ ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಪುಷ್ಕರಣಿ ಅಂದರೆ ಇದು ಕೆರೆ. ದಯವಿಟ್ಟು ವೀಕ್ಷಕರುಗಳು ಈ ಕೆರೆಯ ಬಗ್ಗೆ ಮತ್ತು ಈ ಒಂದು ಕ್ಷೇತ್ರದ ಬಗ್ಗೆ ನಿಮಗೆ ಇರುವಂಥ ಇನ್ನೊಂದು ವಿಶೇಷ ಮಾಹಿತಿಯನ್ನು ನಮ್ಮ ಕಮೆಂಟ್ ಮುಖಾಂತರ ತಿಳಿಸ್ರಿ. ಏಕೆಂದರೆ ಈ ಒಂದು ನಿಮ್ಮ ಒಂದು ಪರಿಚಯ ನಿಮ್ಮಲ್ಲಿರುವಂಥ ಒಂದು ವಿಶೇಷ ಪರಿಚಯ ಈ ಒಂದು ಇನ್ನಷ್ಟು ಜನರಿಗೆ ಗೊತ್ತಾಗ್ತೈತಿ. ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡಕತ್ತಿದ್ರೆ ಇದರ ಹಿಂದಿನ ಒಂದು ವಿಡಿಯೋನು ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಈ ಒಂದು ಗುಡಿಗೆ ಸಂಬಂಧಪಟ್ಟಂಥ ವಿಡಿಯೋಗಳದಾವು. ದಯವಿಟ್ಟು ಅವುಗಳನ್ನು ನೋಡ್ಕೊರಿ. ಅದರಲ್ಲಿ ನಾ ಕೊಟ್ಟಿರೋ ಮಾಹಿತಿಗಿಂತಲೂ ನಿಮ್ಮಲ್ಲಿರೋ ವಿಶೇಷ ಒಂದು ಮಾಹಿತಿಯನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ, ಈ ವಿಡಿಯೋ ನೋಡುಗರೆಲ್ಲರಿಗೂ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಒಂದು ಮಹಾದಿವ್ಯ ಆಶೀರ್ವಾದ ನಿಮಗೂ ಕೂಡ ಸಿಗಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.